ಹಿರಿಯ ಸಚಿವರಂತ ಪ್ರಿಯಾಂಕ್ ಖರ್ಗೆ ಅವರ ಮುಂಚೆ ನೇರವಾಗಿ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ವರದಿ ಸಮೀಕ್ಷಾ ವರದಿ ಸಲ್ಲಿಕೆ ಆಗಿದೆ. ಕ್ಯಾಬಿನೆಟಲ್ಲಿ ಏನು ಚರ್ಚೆ ಆಯ್ತು ಸರ್ ಇವತ್ತು? ನೋಡಿ, ಅದು ಸಾಕಷ್ಟು ಸಂಪುಟಗಳಿವೆ, ಅದರಲ್ಲಿ 8 ಸಂಪುಟಗಳಿದೆ. ಅದನ್ನು ಎಲ್ಲ ಸಹ ನಾವು ಓದಿಲ್ಲ. ಅವೆಲ್ಲ ವಾಲ್ಯೂಮ್ಗಳಲ್ಲಿ ಏನೇನಿದೆ ನೋಡ್ಕೊಂಡು ಅಧ್ಯಯನ ಮಾಡಿ ಬನ್ನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳಿಗೆ ಹೇಳಿದ್ದಾರೆ. ಬರಲಿ, ಆ ವರದಿ ಬಂದ ಮೇಲೆ ನೋಡೋಣ. ಏನಾದರೆ ವಿಶೇಷ ಸಂಪುಟ ಏನೋ 17ಕ್ಕೆ ನಡೀತದೆ, ಅದ್ರಲ್ಲಿ ಚರ್ಚೆ ಆಗುತ್ತೆ ಸರ್? ಸಂಪುಟ ನಡೀತದೆ, ವಿಶೇಷವಾದಂಥ ಸಂಪುಟ ಇದಕ್ಕೋಸ್ಕರ ಅಲ್ಲ, ಇದನ್ನು ಸಬ್ಜೆಕ್ಟ್ ಇರುತ್ತೆ. ಈಗ ಈ ಒಂದು ವರದಿ ರಿಸೀವ್ ಮಾಡಿದಂಗಿಂದ ಮುಖ್ಯಮಂತ್ರಿಗಳು ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ. ಪ್ರಬಲ ಸಮುದಾಯದವರು ಮತ್ತು ನಿಮ್ಮ ಪಕ್ಷದವರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ನೋಡಿ, ಅಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ, ಅಂಕಿಅಂಶಗಳು ಗೊತ್ತಿಲ್ಲ, ದತ್ತಾಂಶಗಳು ಗೊತ್ತಿಲ್ಲ, ಮೆಥಡಾಲಜಿ ಯಾವ ರೀತಿ ಕಲೆಕ್ಟ್ ಮಾಡಿದ್ದಾರೆ ಅದು ಗೊತ್ತಿಲ್ಲ. ಈಗ ಮಂಡಿಸಿದ್ದಾರೆ, ಎಲ್ಲ ನೋಡೋಣ. ಅಂಥದ್ದು ಏನಾದರೂ ಲೋಪ ಇದೆ, ಅದು ಸ್ವೀಕಾರ ಮಾಡೋದ ಬಿಡೋದ ನೋಡಬೇಕು. ಈಗ ಏನೇ ಒಂದು ಪುರಸ್ಕಾರ ಮಾಡಬೇಕು ಅಥವಾ ತಿರಸ್ಕಾರ ಮಾಡಬೇಕು ಅಂದರೆ ಅದಕ್ಕೆ ಅಧ್ಯಯನ ಮಾಡಬೇಕಲ್ಲ. ಅಧ್ಯಯನ ನಡೀಲಿ, ಯಾರು ಬೇಡ ಅಂದಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಅದರಲ್ಲಿ ಯಾರು ವಿರೋಧ ಇಲ್ಲ. ವಿರೋಧ ಇದ್ದಿದ್ರೆ ಮತ್ತೆ ಇವಾಗ ಕ್ಯಾಬಿನೆಟಿಗೆ ಹೆಂಗೆ ಬರ್ತಾ ಇತ್ತು? ಅಲ್ಲ, ನಿಮ್ಮ ಪಕ್ಷದವರೇ ಒಂದಷ್ಟು ಹಿರಿಯರು ಹೇಳಿದ್ದಾರೆ ಬಹಿರಂಗವಾಗಿ. ಎಲ್ಲ ಹಿರಿಯರು ತಾನೇ ಅಲ್ಲಿ ಸಂಪುಟದಲ್ಲಿ ಇರೋದು. ಯಾವ ಹಿರಿಯರಿಲ್ಲ ಹೇಳಿ? ಎಲ್ಲ ಸಮಾಜದ ಹಿರಿಯರು ಅಲ್ಲೇ ಇರೋದು. ಯಾರೂ ವಿರೋಧ ವ್ಯಕ್ತಪಡಿಸಿಲ್ಲ. ನೀವು ಹೆಂಗೆ ಹೇಳ್ತೀರಾ ಅಂದರೆ, ನೀವು ಅಲ್ಲಿ ಲೈವ್ ಸ್ಟ್ರೀಮ್ ಆಗ್ತಾ ಇದ್ದಂಗೆ ಹೇಳ್ತೀರಾ. ಅಲ್ಲಿ ಯಾರೂ ವಿರೋಧ ವ್ಯಕ್ತಪಡಿಸಿಲ್ಲ. ಅಲ್ಲಿ ಏನಿದೆ ಅಂತಲೇ ಗೊತ್ತಿಲ್ಲ ಸರ್. ಶಾಮನೂರು ಶಿವಶಂಕರಪ್ಪರ ಆಗ್ಬೋದು, ಸಾಕಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅವೈಜ್ಞಾನಿಕವಾಗಿದೆ, ನಾವೇ ಒಂದು ಪ್ರೈವೇಟ್ ಇವಾಗ ಏನೋ ಈಗ ಮಂಡಿಸಿದಾರಲ್ವಾ, ಈಗ ಅಲ್ಲದೆ ಆ ಮಂಡಿಸದ ಏನು ಇದು ವರದಿ ನೋಡಿದಾಗ ಅಲ್ಲಿ ಏನಾದರೂ ಲೋಪಗಳು ಕಂಡು ಬಂದರೆ ಖಂಡಿತವಾಗೂ ಅದನ್ನು ಚರ್ಚೆ ಆಗಲಿ. ಅಂಥದ್ದೇನಾದರೂ ಲೋಪಗಳು ತಿದ್ದಕ್ಕಾಗೋದಿಲ್ಲ, ಅದು ಸ್ವೀಕಾರ ಮಾಡಬೇಕಾ ಮಾಡಬಾರ್ದಾ ಅದೆಲ್ಲ ಆಮೇಲೆ. ಎಲ್ಲ ಶಿಫಾರಸುಗಳು ಸ್ವೀಕಾರ ಮಾಡಬೇಕಂತ ಎಲ್ಲೂ ಬರೆದಿಲ್ಲ. ಕಲ್ಲಲ್ಲಿ ಕೆತ್ತಿದ್ದೀವ ಅದು ನಾವು ಮಾಡ್ತೀವಿ ಇದು ಮಾಡ್ತೀವಿ ಅಂತ. 10 ಶಿಫಾರಸಿದ್ರೆ 3 ಶಿಫಾರಸು ಸ್ವೀಕಾರ ಮಾಡ್ಬೋದು. 10 ಇದ್ರೆ ಚೆನ್ನಾಗಿದ್ರೆ 10 ಸ್ವೀಕಾರ ಮಾಡ್ಬೋದು. ಗೊಂದಲ ಎಲ್ಲಿದೆ? ಅಂಕಿಅಂಶಗಳು ಹೊರ ಬಂದ ಮೇಲೆ ಅದೆಲ್ಲ ಚರ್ಚೆ ಮಾಡಿ ಅಂತೀರಾಗ ನೀವು? ನೋಡಿ, ನಾನು ಓದೇ ಇಲ್ಲ ಅಂದರೆ ನೀವು ಪರೀಕ್ಷೆಗೆ ಹೆಂಗೆ ಕೊಡಿಸ್ತೀರಾ ನನಗೆ? ಈಗ ಓದ್ಮೇಲೆ ಪರೀಕ್ಷೆ ಮುಂದಿನ ಏನು ಕ್ಯಾಬಿನೆಟ್ನಲ್ಲಿ ಇರ್ತದೆ, ಅವಾಗ ನೋಡೋಣ ಅಂತದ್ದು. ಥ್ಯಾಂಕ್ ಯು. ಇದಿಷ್ಟು ಹಿರಿಯ ಸಚಿವರಂತ ಪ್ರಿಯಾಂಕ್ ಖರ್ಗೆ ಅವರ ಮಾತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಂಕಿಅಂಶಗಳ ಬಗ್ಗೆ ಅಧ್ಯಯನ ಆಗಬೇಕು, ಚರ್ಚೆ ಆಗಬೇಕು. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತು. ಕ್ಯಾಮರಾಮನ್ ಅಶೋಕ್ ಜೊತೆ ಸುನಿಲ್, TV9 ಬೆಂಗಳೂರು.